ತಂದೆ ತಾಯಿಗಳು ನಿಮ್ಮನ್ನ ಸುಮ್ಮನೆ ಓದಿಸಲ್ಲ. ನೀವು ಯಾರೋ ನಮಗೆ ದುಡ್ಡು ತಂದು ಕೊಡಲಿ ಅಂತಂದು ತಂದೆ ತಾಯಿಗಳು ಓದಿಸಲ್ಲ. ನಮ್ಮ ಹಾಗೆ ಬೇರೆಯವ್ರ ಕೈ ಕೆಳಗಡೆ ಭಿಕ್ಷೆ ಬೇಡಬಾರ್ದು ನಮ್ಮ ಮಕ್ಕಳು ಅಂತ ನಿಮ್ಮನ್ನ ಓದಿಸೋದು. ಅರ್ಥ ಮಾಡ್ಕೊಳ್ರಿ. ಯಾಕೆ ಇದನ್ನು ಹೇಳ್ತೇವೆ ಅಂತಂದರೆ, ತಂದೆಯ ಕಾಲಲ್ಲಿ ಚಪ್ಪಲಿ ಹರಿದೋಗಿರುತ್ತೆ, ಹೊಸ ಚಪ್ಪಲಿ ತೊಗೊಂಡ್ರೆ ಎಲ್ಲಿ ನನ್ನ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗೋದಿಲ್ಲ ಅಂದ್ಕೊಂಡ್ಬಿಟ್ಟು ಅವ್ನು ಕಿತ್ತೋದ ಚಪ್ಪಲಿಗೆ ಒಂದು ಪಿನ್ನ ಹಾಕಿ, ಕಿತ್ತೋದ ಬಟ್ಟೆಯನ್ನು ಹಾಕಿ, ಬಿಸಿಲಲ್ಲಿ ಬೆವರು ಸುರಿಸಿ ನಿಮಗೆ ನೆರಳಲ್ಲಿ ಎ ಸಿ ರೂಮಲ್ಲಿ ಕುಂದಿರಿಸಿ ಓದಿಸ್ತಾನೆ. ಆದರೆ ಅವ್ನ ಕಷ್ಟ ನಿಮ್ಗೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ. ನಿಮಗೂ ಆ ವಯಸ್ಸಾದಾಗ ಗೊತ್ತಾಗುತ್ತೆ ಅವ್ನ ಕಷ್ಟ ಏನು ಅನ್ನೋದನ್ನು. ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಹೇಳೋದು ಏನಂತಂದರೆ, ಪ್ರತಿ ವಿದ್ಯಾರ್ಥಿಗಳು ನಿಮ್ಮ ಓದೋ ಅವರ್ಗಳನ್ನು ವೇಸ್ಟ್ ಮಾಡಬೇಡ್ರಿ. ಟೈಮ್ಗಾಗಿ ನಾವು ಕಾಯಬೇಕು ಹೊರತು ಟೈಮ್ ನಮಗಾಗಿ ಕಾಯಲ್ಲ. ಈ ಬಾಲ್ಯ ಮತ್ತೆ ನಿಮಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ತಾಯಿ ನಡೆಯುವುದನ್ನು ಕಲಿಸುತ್ತಾಳೆ, ತಂದೆ ತಲೆ ಎತ್ತಿ ತಿರುಗುವುದನ್ನು ಕಲಿಸುತ್ತಾನೆ. ತಂದೆ ತಾಯಿ ತಲೆ ತಗ್ಗಿಸದಂಗೆ ನಡ್ಕೊಂಡು ಹೋಗೋದು ಮಕ್ಕಳ ಕೆಲಸ. ಪ್ರತಿಯೊಬ್ಬರಲ್ಲಿ ನೀವು ಇದನ್ನು ಅಳವಡಿಸ್ಕೊಳ್ರಿ. ಯಾಕಂದರೆ ಮುಂದೆ ಇದೆ ನಿಮ್ಮ ಮದುವೆ ಮುಂಜೆ ಅದು ಇದು ಅನ್ನೋದನ್ನು. ಮೊದಲು ನೀವು ಓದಿ ಒಂದು ಒಳ್ಳೆಯ ಸ್ಥಾನದಲ್ಲಿರಿ. ನೀವು 10 ಜನರ ಕೈಯಲ್ಲಿ ನೀವು ಇರಬೇಡ್ರಿ, ನಿಮ್ಮ ಕೈಯಲ್ಲಿ 10 ಜನ ಇರಬೇಕು. ಹಾಗೆ ಬೆಳೆಯುವುದನ್ನು ಕಲ್ತ್ಕೊಳ್ರಿ. ಪ್ರತಿ ವಿದ್ಯಾರ್ಥಿಗಳಿಗೆ ಹೇಳೋದು, ಪ್ರತಿ ದಿವಸ 6 ಅವರ್ ಓದ್ರಿ. ಮುಂದೆ 60 ವರ್ಷ ಕುಂತ್ಕೊಂಡು ತಿಂತೀರ. ಈಗ 6 ಅವರ್ ಓದಲಿಲ್ಲ ಅಂದರೆ ಮುಂದೆ 60 ವರ್ಷ ಮೋಟೆ ಹೊರಬೇಕು. ಎಚ್ಚರಿಕೆಯಿಂದ ಬದುಕು ಮಾಡಿರಿ. ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಹಣ ಬೇಕು, ತಾಯಿ ಕೈಯಲ್ಲಿ ತುತ್ತು ತಿನ್ನೋಕೆ ಋಣ ಬೇಕು. ಅದನ್ನು ಪ್ರತಿಯೊಬ್ಬರು ಉಳಿಸ್ಕೊಳ್ರಿ. ಪ್ರತಿ ವಿದ್ಯಾರ್ಥಿಗಳಿಗೆ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ನಿಮ್ಮನ್ನು ಮುಂದಿನ ಒಳ್ಳೆಯ ವ್ಯಕ್ತಿತ್ವನ ದೇಶಕ್ಕೆ ಕೊಟ್ಟು ಹೋಗಬೇಕನ್ನೋದು ನಮ್ಗಳೆಲ್ಲರ ಅಭ್ಯಾಸ ಆಗಿರುತ್ತೆ. ಅದನ್ನು ಬಿಟ್ಟು ನಿಮ್ಮ ಬದುಕನ್ನು ನೀವು ಕೆಡಿಸ್ಕೊಂಡು ನೀವು ಬೀದಿಗೆ ಬೀಳಬೇಡಿ. ತಂದೆ ತಾಯಿಗಳು ಇರುವವರೆಗೆ ಕೊರಗಿ ಸಾಯೋಂಗೆ ಮಾಡಬೇಡ್ರಿ. ಬಂದು ಹೋಗೋದಕ್ಕೆ ಮನೆಗಳನ್ನು ಇಟ್ಕೊಳ್ರಿ.